ಖುಷಿ ಆಗ್ತಾ ಇದೆ ಸರ್. ಫೈನಲಿ ನಾನು ಏನು ಕನ್ಸು ಕಾಣಿದ್ದೋ ಇಷ್ಟು ದಿನ ಅದು ಇವತ್ತು ನನಸಾಗಿದೆ. ಸೊ ಆ್ಯಸ್ ಅ ಆಡಿಯನ್ಸ್ ಆಗಿ ಕುತ್ಕೊಂಡು ನೋಡಿದ್ರೆ ಅದೇ ಹೇಳ್ದಾಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಥರ ಸ್ಟೋರಿ ನಾನು ಮುಂಚೆ ಎಲ್ಲೂ ನೋಡೇ ಇರಲಿಲ್ಲ, ಅದು ಕನ್ನಡ ಇಂಡಸ್ಟ್ರಿಯಲ್ಲಿ. ಅಮೇಝಿಂಗ್ ಆಗಿದೆ, ಯಾವುದಕ್ಕೂ ಕಂಪೇರ್ ಮಾಡೋದಕ್ಕಾಗಲ್ಲ ಈ ಸ್ಟೋರಿನ, ಅಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ ಸರ್. ಎಲ್ಲೂ ಬೋರ್ ಆಗೋದಿಲ್ಲ, ಒಂದೇ ಒಂದು ಸೆಕೆಂಡು ಬೋರ್ ಆಗೋದಿಲ್ಲ. ಇವನ್ ನೋಡ್ತಾ ಇದ್ನಲ್ಲ ಪ್ರತಿಯೊಬ್ಬರನ್ನ, ಯಾರು ಕೂಡ ಪಕ್ಕದಲ್ಲಿ ಮಾತಾಡಿಸಿದೆ, ಫೋನ್ ನೋಡಿದೆ, ಅಷ್ಟು ಟೈಮ್ ಕೊಟ್ಟು ಎರಡು ಅವರ್ 10 minutes ಟೈಮ್ ಕೊಟ್ಟು ಅಷ್ಟು ನೋಡ್ತಾ ಇದ್ರು. ಸೊ ಎಲ್ರೂ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಸಖತ್ ಖುಷಿ ಪಟ್ಟಿದ್ದಾರೆ ಸರ್. ಓ ಮೈ ಗಾಡ್ ಸರ್, ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ರಿಯಾಕ್ಷನ್. 2 ಪ್ರೀಮಿಯರ್ ಶೋ ನೋಡಾದ್ಮೇಲೆ ಖಂಡಿತವಾಗ್ಲೂ ನಾನು, ಅದು ನರ್ತಕಿ ಥಿಯೇಟರ್ ಅಂದರೆ ಯಾರಿಗೆ ಗೊತ್ತಿಲ್ಲ, ಇಲ್ಲಿ ರಿಯಾಕ್ಷನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡೋ ಹಾಗೆ ಇಲ್ಲ, ಅವರೇ ಕೊಡ್ತಾರೆ. ಸಖತ್ತಾಗಿತ್ತು ಸರ್. ಯಾಕಂటే ಚಿನ್ನಿ ಅಂತ ಕರೀತಾರೆ, ಆಲ್ರೆಡಿ ಪ್ರೀಮಿಯರ್ ಶೋ ಆಗಿದೆ, ಕರಿತಾ ಇದ್ದಾರೆ ಎಲ್ಲರೂ ಚಿನ್ನಿ 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 ಅಂತ. ಖುಷಿ ಆಗುತ್ತೆ ಸರ್. ಖುಷಿ ಇದೆ ನಮಗೆ. ಮೈಸೂರು ನೋಡಿದಾಗಲೂ ಟ್ರಮೆಂಡಸ್ ಎಕ್ಸ್ಪೀರಿಯೆನ್ಸು. ನಿನ್ನೆ ನಮಗೆ ಬೆಂಗಳೂರಿನಲ್ಲಿ ನಾವು 1 ಶೋ ಅಂತ ಅಂದ್ಕೊಂಡು ಶುರು ಮಾಡಿದ್ದು, ಅದು ಸುಮಾರು ಕಡೆ ಪೇಯ್ಡ್ ಪ್ರೀಮಿಯರ್ಸ್ ಆಯಿತು. ನಮಗೆ ಎಲ್ಲ ಕಡೆದು ಯುನಾನಿಮಸ್ ಒಂದೇ ರೆಸ್ಪಾನ್ಸ್ ಬರ್ತಾ ಇರೋದು. ಯೂಶಲಾಗಿ ಒಂದು ಸಿನಿಮಾಗೆ ಚೆನ್ನಾಗಿದೆ ಅನ್ನೋ ಥರದ ಒಂದು ಟಾಕ್ ಬರೋದು ಸಹಜ, ಬಟ್ ತುಂಬ ಚೆನ್ನಾಗಿದೆ, ಇದನ್ನು ಮಸ್ಟ್ ವಾಚ್ ಅಥವಾ ಒನ್ ಆಫ್ ದಿ ಬೆಸ್ಟ್ ಫಿಲಮ್ಸ್ ಅಂತ ಹೇಳೋದು. ನಾವು ಇವಾಗ ಏನು ಕಮೆಂಟ್ಸ್ ನೋಡ್ತಾ ಇದ್ದೀನಿ, ಅದನ್ನು ನೋಡ್ತಾ ಇದ್ರೆ ಅನಿಸ್ತಾ ಇದೆ. ಪ್ರೆಸ್ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ದೇ ಆರ್ ಆಲ್ ವೆರಿ ಹ್ಯಾಪಿ ಆ್ಯಂಡ್ ಕ್ರೌಡ್ ಎಂಜಾಯ್ ಮಾಡ್ತಾ ಇರೋದು. ನಮಗೆ ಎಲ್ಲ ಕಡೆನೂ ಅಂದರೆ ನಾನು ತುಂಬ ದಿವಸ ಇದೆ ಇವಾಗ ಮಾಸು ಫೈಟ್ಗಳಿಗೆಲ್ಲ ಎಂಜಾಯ್ ಮಾಡೋದು ನೋಡಿದ್ದೀನಿ. ಬಟ್ ಈ ಸಿನಿಮಾ ನೀವೆಲ್ಲ ನೋಡ್ತಾ ಇದ್ದೀರಾ, ವಿಸಿಲ್ ಹೊಡೆಯೋದು, ಚಪ್ಪಾಳೆ ಹೊಡೆಯೋದು, ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೆಯೋದು, ಇದೆಲ್ಲನೂ ತುಂಬ ವೆರಿ ವೆರಿ ಹಾರ್ಟ್ ಟಚಿಂಗ್ ಅಂತ ಅನಿಸ್ತಾ ಇದೆ. ಸೊ ಒಂದು ಅದ್ಭುತವಾದ ಪ್ರತಿಕ್ರಿಯೆ ನಮಗೆ. ಸೊ ನಾನೆಲ್ಲ ಪ್ರೇಕ್ಷಕರಿಗೂ ಎಲ್ಲ ಬಂದು ನೋಡಿರೋ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ಕರಿಯರ್ನಲ್ಲಿ ನಮ್ಮ ನೇಟಿವಿಟಿನ ಬಿಟ್ಕೊಟ್ಟಿಲ್ಲ, ಆ ಒಂದು ಲಿಸ್ಟ್ಗೆ 7 ಬಲೆನೂ ಕೂಡ ಸೇರ್ತಾ ಇದೆ. ರೀಸೆಂಟ್ ಸಿನಿಮಾದಲ್ಲೂ ಕನ್ನಡ ಮಣ್ಣಿನ ಕಥೆನ ನಾವು ಮಾಡಿದ್ರೆ ಖಂಡಿತವಾಗ್ಲೂ ಓಡುತ್ತಾ ಇರ್ತೀವಿ, ಅದೇ ಲಿಸ್ಟ್ಗೆ ಇದು ಸೇರ್ತಾ ಇದೆ. ಹೌದು, ಇಲ್ಲ ಇವಾಗ ಎಲ್ಲ ಕಡೆನೂ ಅದೇ ಓಡ್ತಾ ಇರೋದು. ನಮಗೆ ಜನಕ್ಕೆ ಕನೆಕ್ಟ್ ಆಗುವಂಥ ಸಿನಿಮಾಗಳೇ ಮಾಡಬೇಕು. ಅದರಲ್ಲೂ ನೇಟಿವಿಟಿ ಇರುವಂಥ ಸ್ಕ್ರಿಪ್ಟ್ಗಳು ಮಾಡಿದಾಗ ತುಂಬ ಕನೆಕ್ಟ್ ಆಗ್ತಾ ಇದೆ. ಸೊ ಅದೇ ಪ್ರಯತ್ನದಲ್ಲಿ ಪುನೀತ್ ಅವ್ರು ಬಂದು ಒಂದು ಅದ್ಭುತವಾದ ಒಂದು ಪ್ಲಾಟ್ ಹೇಳಿದಾಗ ನನಗೂ ಎಕ್ಸೈಟ್ ಆಗಿದೆ. ಅದೇನೆ ಜನ ಇಷ್ಟಪಡ್ತಾರೆ ಇದು ಅಂತ ತುಂಬ ಅನಿಸಿತು. ಹಾಗಾಗಿ ಒಂದು ತಂಡನ ಕಟ್ಕೊಂಡು ಈ ಸಿನಿಮಾನ ಮಾಡಿದ್ದು. ಇವತ್ತು ಏನು ಪ್ರತಿಕ್ರಿಯೆ ಸಿಗ್ತಾ ಇದೆ ಅದು ಭಾಳನೇ ಖುಷಿ ಆಗ್ತದೆ. ಅಂದರೆ ನಮ್ಮ ಜನ ಒಳ್ಳೆ ಕಂಟೆಂಟ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಅದು ಸಪೋರ್ಟ್ ಮಾಡ್ತಾರೆ, ಅದನ್ನು ಎಂಜಾಯ್ ಮಾಡ್ತಾರೆ. ಅದಕ್ಕೆ ಸ್ಟಾರ್ ಕ್ಯಾಸ್ಟು ಇನ್ನೊಂದು ಯಾವುದೂ ಅದನ್ನು ತಲೆ ಇಟ್ಕೊಳ್ದೇನೆ ಒಂದು ಒಳ್ಳೆ ಕಾಂಟೆಂಟ್ ಇತ್ತು, ಅದು 2 ಗಂಟೆಗೆ ಅದು ವರ್ತಿದೆ ಅಂತಂದರೆ 100% ಅದಕ್ಕೆ ಕೈ ಹಿಡಿತಾರೆ ಅನ್ನೋದಕ್ಕೆ ಇದಾಗೆ ಮತ್ತೆ ಪ್ರೂವ್ ಆಗಿದೆ ನಮ್ಗೆ ಅಷ್ಟೇ. ಆಡಿಯನ್ಸ್ ಪರವಾಗಿ ಥ್ಯಾಂಕ್ ಯು ಸರ್. ಬಿಕಾಸ್ ತರುಣ್ ಕ್ರಿಯೇಟಿವ್ಸ್ ಇದೆ ಅಂದರೆ ಒಂದು ಒಳ್ಳೆ ಸಿನಿಮಾ ಇರುತ್ತೆ ಅನ್ನೋದು ನಾವು ಮತ್ತೊಂದು ಸಲ ಪ್ರೂವ್ ಮಾಡಿರೋದಕ್ಕೆ. ಇಲ್ಲ, ನಾನು ಒಬ್ಬ ಆಡಿಯನ್ನೇನೆ. ನಾನು ಸಿನಿಮಾ ಮಾಡಲಿ ಅಥವಾ ಏನು ಕತೆ ಕೇಳ್ತಾ ಇರಲಿ, ಕ್ರಿಯೇಟಿವ್ ಹೆಡ್ ಆಗಿ ಮಾಡಿರಲಿ, ಪ್ರೊಡ್ಯೂಸ್ ಮಾಡಲಿ, ಏನು ಮಾಡಿದ್ರು ನಾನು ಫಸ್ಟ್ ಒಬ್ಬ ಆಡಿಯನ್. ನಾನು ಏನು ಕತೆ ಕೇಳಬೇಕಾದ್ರೂ ನಾನು ಒಬ್ಬ ಆಡಿಯನ್ ಆಗಿ ಕೇಳಿರೋದು. ಇವತ್ತಿನವರೆಗೂ ನಾನು ಸಿನಿಮಾ ಮಾಡಬೇಕಾದ್ರೆ ಹಾಗೆ ನೋಡಿರ್ತೀನಿ. ಸೊ ಪರದೆಯಿಂದ ಆ ಕಡೆ ಕೂತ್ಕೊಂಡು ಅವ್ನಿಗೆ ಏನು ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂತ ಇರುತ್ತೋ ಅದನ್ನೇ ನಾನೊಬ್ಬ ಮೇಕರ್ ಆಗಿ ಕೂಡ ನಾನು ಟ್ರೈ ಮಾಡೋದು. ಹಾಗಾಗಿ ನಿಮ್ಮನ್ನು ನಾನು ರೆಪ್ರೆಸೆಂಟ್ ಮಾಡಿನೇ ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಇಷ್ಟ ಆಗ್ತಿರೋದು ನನಗೆ ತುಂಬ ಖುಷಿ ಆಗಿದೆ. ಥ್ಯಾಂಕ್ ಯು ಸೊ ಮಚ್. ರಕ್ಷಿತಾ ಮೇಡಮ್ ತುಂಬ ಖುಷಿ ಪಟ್ಟರು. ನಿನ್ನೇನು ನೋಡಿದ್ರು, ಬಟ್ ಅಗೇನ್ ನಾವು ಸಿಂಗಲ್ ಸ್ಕ್ರೀನಲ್ಲಿ ನೋಡಬೇಕು ಅಂತ ಬಂದರು. ಅವ್ರು ಮತ್ತೇನು ನಾನೇ ನೋಡ್ತಾ ಇದ್ದೆ, ಅವರು ಎಮೋಷ್ನಲ್ ಆಗಿದ್ರು, ಕಣ್ಣಲ್ಲಿ ನೀರು ಹಾಕ್ತಾ ಇದ್ರು. ಸೊ ಅದು ಅಂದರೆ ರಿಪೀಟ್ ವ್ಯಾಲ್ಯೂ ಇದೆ ಸಿನಿಮಾಗೆ ಅಂತ ಅನ್ಸುತ್ತೆ ನಿಮಗೆ. ಅದನ್ನೇ ಅವರು ಹೇಳಿದ್ರು. ತರುಣ್ ಒಂದು 2 ಸತಿ ನೋಡಿದ್ರು, 3 ಸತಿ ನೋಡಿದ್ರು, ನಮ್ಗೆ ಅದು ಬೋರ್ ಆಗ್ತಾ ಇಲ್ಲ, ಥ್ರಿಲ್ಲು ಅದು ಹಾಗೆ ನಮ್ಗೆ ಅನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಅಂತ. ಸೊ ಶಿ ಈಸ್ ಆಲ್ಸೋ ವೆರಿ ಹ್ಯಾಪಿ. ಇಲ್ಲ ಬ್ರದರ್, ಒಳ್ಳೆ ಕಂಟೆಂಟ್ ಅಷ್ಟೇ, ಒಳ್ಳೆ ಕಂಟೆಂಟ್. ಅದು ನಾನು ಡೈರೆಕ್ಟ್ ಮಾಡಬೇಕಾದ್ರೂ ಅಷ್ಟೇ, ಪ್ರೊಡ್ಯೂಸ್ ಮಾಡಬೇಕಾದ್ರೂ ಅದೇ ಹೇಳಿದೆ, ನಾನು ಆಡಿಯನ್ಸ್ ಥರನೇ ನೋಡ್ತೀನಿ. ಇದು ನಾವು ಚೆನ್ನಾಗಾಗುತ್ತೆ ಅಂತ ನಮಗೂ ಒಂದು ಆಸೆ ಇತ್ತು, ಈ ಸಿನಿಮಾ ಚೆನ್ನಾಗಾಗುತ್ತೆ ಅಂತ. ಬಟ್ ಈ ರೇಂಜಿಗೆ ಒಂದು ಪ್ರತಿಕ್ರಿಯೆ ಸಿಗುತ್ತೆ, ಇಷ್ಟು ಅಪ್ರಿಷಿಯೇಷನ್ ಸಿಗುತ್ತೆ ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನಿಮ್ಮ ಥರ ಅದು ಚಿನ್ನದ ಗಣಿನೋ ಡೈಮಂಡ್ ಗಣಿನೋ ಅದು ಯಾವುದೋ ಒಳ್ಳೆ ಸಿನಿಮಾ ಆಗಬೇಕು ನಮ್ಮ ಬ್ಯಾನರಿಂದ. ಜನಕ್ಕೆ ಎಕ್ಸ್ಪೆಕ್ಟೇಷನ್ ಏನಿದೆ ಅದು ಮುಟ್ಟಬೇಕು ಅನ್ನೋದೊಂದೇ ನನಗೆ ಆಸೆ. ಯಾವಾಗ ಏನಪ್ಪ, ನಾನು ಯಾವುದೂ ನನ್ನ ಲೈಫಲ್ಲಿ ಆ ಥರದೆಲ್ಲ ಪ್ಲ್ಯಾನ್ ಮಾಡಿಲ್ಲ ಬ್ರದರ್. ಇದೆ ಎಲ್ಲನೂ ದೇವ್ರು ಯಾವಾಗ ಏನೇನು ಕೊಟ್ಟಿದ್ದಾನೆ ಅದನ್ನೇ ನಾನು ಕಣ್ಣಿಗೆ ಹೊತ್ಕೊಂಡು ಹೋಗ್ತೀನಿ. ನನ್ನ ಹತ್ರ ಪಲ್ಸರ್ ಬೈಕ್ ಇದ್ದಾலும் ನಾನು ಅಷ್ಟೇ ಖುಷಿಯಾಗಿದ್ದೆ, ನನಗೆ BMW ಬಂದರೂ ಅಷ್ಟೇ ಖುಷಿಯಾಗಿರ್ತೀನಿ. ನನಗೆ ಅದು ಲೈಫಲ್ಲಿ ನನಗೆ ಏನೂ ಚೇಂಜ್ ಮಾಡಲ್ಲ. ನನಗೆ ಸಿನಿಮಾ ಮೇಲಿರೋ ಪ್ರೀತಿಗೆ ನಾನು ಅದಕ್ಕೇನು ನ್ಯಾಯ ಒದಗಿಸ್ಬೇಕು ಅದನ್ನೇ ಮಾಡ್ತೀನಿ ಹೊರತು ಇದೆಲ್ಲ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಮೇಲೆ ನನಗೆ ಯಾವುದೋ ಅಂಥದ್ದೇನು ಗ್ರೇಟ್ ಆಸೆಗಳಿಲ್ಲ. ಥ್ಯಾಂಕ್ ಯು ನಿಮಗೆಲ್ಲ ನೋಡಿ ನೀವೇ ಮಾತಾಡ್ತೀರಾ. ಇವಾಗ ಸದ್ಯಕ್ಕೆ ನಾವೆಲ್ಲರೂ ಇವತ್ತುವರೆಗೂ ಮಾತಾಡಿದ್ವಿ ಪ್ರಮೋಷನ್ ಅಂದ್ಕೊಂಡು.
ನಮ್ಮ ನಿರ್ದೇಶಕರು ಮಾತಾಡ್ತಾರೆ, ಯಾಕಂದರೆ ಇವತ್ತು ಒಳ್ಳೆ ರೆಸ್ಪಾನ್ಸ್ ಬಂದಿರೋದು ನಮ್ಮ ನಿರ್ದೇಶಕರಿಂದಾನೆ. ಸೊ ಇಲ್ಲ ಏನಿಲ್ಲ, ಎಲ್ಲರ ಪ್ರಯತ್ನಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇದು ನಾವು ಗೆದ್ದಿದ್ದೀವಿ ಅನ್ನೋದಕ್ಕಿಂತ ಒಂದು ಸ್ಟ್ರಾಂಗ್ ಕತೆ ಇತ್ತು ಅಂದರೆ ಅದಕ್ಕೆ ಯಾವಾಗಲೂ ಗೆಲುವು ಇದ್ದೇ ಇರುತ್ತೆ. ಆ ಕತೆಗೆ ನಾವೆಲ್ಲರೂ ನೆಪ ಮಾತ್ರ ಅಷ್ಟೇ. ಇವ್ರು ಆರ್ಟಿಸ್ಟ್ ಆಗಿರ್ಬೋದು, ನಾವು ಡೈರೆಕ್ಟರ್ ಆಗಿರ್ಬೋದು, ಇನ್ನೊಬ್ರು ದುಡ್ಡು ಹಾಕೋರು ಇರ್ಬೋದು, ಎಲ್ಲರೂ ನೆಪ ಮಾತ್ರ. ಕತೆ ಒಂದೇ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗೋದು ಯಾವಾಗ್ಲೂ. ಇವತ್ತು ಆ ಕತೆ ಕನೆಕ್ಟ್ ಆಗಿದೆ, ಅದು ರೀಚ್ ಆಗಿದೆ ಅಂತ ಅನ್ಕೋತೀವಿ. ಎಲ್ಲರೂ ನಿಮ್ಮ ಸಹಿತ ಎಲ್ಲರೂ ಜನ ಎಂಟೈರ್ ಕರ್ನಾಟಕ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಖುಷಿ ಆಗ್ತಿದೆ. ಇವತ್ತು ಟೀಚರ್ಸ್ ಡೇ ಆಗಿರೋದ್ರಿಂದ ನನಗೆ ಅಕ್ಷರ ಕಲಿಸ್ಕೊಟ್ಟಂಥ ಗುರುಗಳಿಂದ ಹಿಡಿದು ನನಗೆ ಕೆಲಸ ಕಲಿಸ್ಕೊಟ್ಟ ಗುರುಗಳು ಎಲ್ಲರೂ ಇವತ್ತು ನನಗೆ ನೆನಪಾಗ್ತಿದ್ದಾರೆ. ಅವರೆಲ್ರಿಗೂ ಇದೊಂದು ಸಕ್ಸಸ್ನ ಅರ್ಪಣೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಸ್, ಸೊ ಈಗಾಗಲೇ ನಿನ್ನೆ ಮೊನ್ನೆ ಎಲ್ಲ ಪ್ರೀಮಿಯರ್ ಶೋಗಳಾಯಿತು, ಇವಾಗ ನಮ್ಮ ಬೆಳಗಿನ ಶೋನೂ ಆಯಿತು. ಅಫ್ಕೋರ್ಸ್ ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಮ ಸಿನಿಮಾಗೆ. ಅದಕ್ಕೆ ನಾನು ಫಸ್ಟು ನಮ್ಮ ನಿರ್ದೇಶಕರಿಗೆ ಹೇಳಿದ್ದು ಮಾತಾಡೋಕ್ಕೆ, ಬಿಕಾಸ್ ಅವ್ರು ಮಾಡಿರೋ ಇದು ಅವ್ರು ಹೇಳಿದ್ರು ಇಲ್ಲ ಕತೆಗೆ ಎಲ್ಲರೂ ಕನೆಕ್ಟ್ ಆಗಿ, ಕತೆನೂ ನೀವೇ ಮಾಡಿದ್ದಾರೆ ಸರ್. ಹೌದು ಸರ್. ಅದಕ್ಕೆ ಸೊ ಬೇಸಿಕ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ, ಪಾಸಿಟಿವ್ ಆಗಿ ಎಲ್ಲರೂ ತುಂಬ ಒಳ್ಳೆ ಮಾತುಗಳು ಹೇಳ್ತಾ ಇದ್ದಾರೆ. ತುಂಬ ಖುಷಿ ಇದೆ. ಇದೇ ರೀತಿ ಎಲ್ಲರೂ ದಯವಿಟ್ಟು ನಿಮಗೂ ಎಲ್ರಿಗೂ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ, ಇದೇ ರೀತಿ ನಮ್ಮ ಸಿನಿಮಾನ ಇನ್ನೂ ಸ್ಪ್ರೆಡ್ ಮಾಡಿ, ಈ ಥರ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇರೋದು. ಆ್ಯಂಡ್ ಪ್ಲೀಸ್ ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನೋಡಿ, ನಿಮ್ಗೆ 100% ಇದು ಕನೆಕ್ಟ್ ಆಗೇ ಆಗುತ್ತೆ. ನೋಡಿ ಈ ಸಿನಿಮಾನ, ಆಮೇಲೆ ನೀವೇ ಹೇಳ್ಬೇಕು ನಮಗೆ. ಥ್ಯಾಂಕ್ ಯು. ಎಸ್, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತಾರಲ್ಲ. ಸೊ ಹಾಗೆ ಮಹಾನಟಿ ಆ್ಯಂಡ್ ಏಳುಮಲೆ ಚಿತ್ರ ಎರಡೂ ಕೂಡ ನನಗೆ ಪಾಠಶಾಲೆ ಆಗಿತ್ತು. ಆ್ಯಂಡ್ ನಮ್ಮ ಗುರುಗಳು ಪುನೀತ್ ಸರ್ ಆ್ಯಂಡ್ ತರುಣ್ ಸರ್ ಎಲ್ಲರೂ ನನಗೆ ಗುರುಗಳಾಗಿ ಟೀಚ್ ಮಾಡಿದ್ದಾರೆ. ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಸಿನಿಮಾದಲ್ಲಿ. ಆ್ಯಂಡ್ ಇವತ್ತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ದೊಡ್ಡ ಮಟ್ಟಿಗೆ ರೆಸ್ಪಾನ್ಸ್ ಬರುತ್ತೆ. ಆ್ಯಂಡ್ ಒಳ್ಳೆ ತುಂಬ ಇಷ್ಟಪಟ್ಟಿದ್ದಾರೆ ಪ್ರತಿಯೊಂದರೂ ಕೂಡ. ಸೊ ಎಲ್ಲರೂ ನೋಡಬೇಕು ಈ ಸಿನಿಮಾ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಇವತ್ತಿಂದ ನಮ್ಮ ಸಿನಿಮಾ ಬರ್ತಾ ಇದೆ ಏಳುಮಲೆ. ಸೊ ಪ್ಲೀಸ್ ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ನಂದೊಂದು ಪರ್ಸನಲ್ ರಿಕ್ವೆಸ್ಟ್ ಮೀಡಿಯಾ ಜೊತೆ, ಅಂದರೆ ಮಾಧ್ಯಮ ಅನ್ನೋದು ಸಿನಿಮಾ ಪ್ರಮೋಟ್ ಮಾಡೋದು ಅಂದರೆ ನೀವು ಕನ್ನಡ ಇಂಡಸ್ಟ್ರಿನ ಸಪೋರ್ಟ್ ಮಾಡೋ ಥರದೇ ಇರುತ್ತೆ. ಅದಲ್ಲದೇನೂ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳು ಏನಿರುತ್ತೆ ಅದಲ್ಲೂ ಅಲ್ಲದೆ ನಿಮ್ಮೆಲ್ರಿಗೂ ಪರ್ಸ್ನಲಿ ಇದೊಂದು ಒಳ್ಳೆ ಸಿನಿಮಾ, ಇದೊಂದು ಇಂಡಸ್ಟ್ರಿಗೆ ಮಾದರಿ ಆಗುತ್ತೆ. ಇದರಿಂದ ಇನ್ನೂ ಹೊಸ ಕಥೆಗಳು ಬರೋ ಥರ ಪ್ರಯತ್ನ ಇದೆ ಅಂತ ಅನ್ಸರೆ ಎಲ್ಲರೂ ಪರ್ಸ್ನಲ್ ಏನದು ಆಸಕ್ತಿ ತಗೊಂಡು ದಯವಿಟ್ಟು ಜನಗಳಿಗೆ ತಲುಪಿಸುವಂಥ ಒಂದು ಪ್ರಯತ್ನ ಮಾಡಿಕೊಡಿ. ಇದರಿಂದ ಮಾಧ್ಯಮ ಮತ್ತು ಸಿನಿಮಾಗಿರುವಂಥ ಒಂದು ಸಂಬಂಧ ಇನ್ನೂ ಗಟ್ಟಿಯಾಗುತ್ತೆ. ನೀವು ತಲುಪಿಸೋದ್ರಿಂದನೇ ನಾವು ಇನ್ನೂ ಜನಕ್ಕೆ ತಲುಪೋಕೆ ಸಾಧ್ಯ ಅಂತ ನಿಮಗೆ ಹತ್ರ ಕೇಳ್ಬೋದೇ. ಥ್ಯಾಂಕ್ ಯು. ಆಸ್ ಅ ಆಡಿಯನ್ಸ್ ಆಗಿ ಕುತ್ಕೊಂಡು ನೋಡಿದ್ದೀವಿ ಇವತ್ತು. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್, ಸೂಪರ್ ಸರ್. ಎಲ್ಲರಿಗೂ ನಮಸ್ಕಾರ. ಏಳುಮಲೆ ಸಿನಿಮಾ ಸೆಕೆಂಡ್ ಟೈಮ್ ನೋಡ್ತಿರೋದು ಇವತ್ತು. ಅಷ್ಟೇ ಥ್ರಿಲ್ ಕೊಡ್ತು, ಆ ಸಸ್ಪೆನ್ಸ್ ಎಲ್ಲ ಅಷ್ಟೇ ಥ್ರಿಲ್ ಕೊಡ್ತು, ಅಷ್ಟೇ ಸಿನಿಮಾನ ಎಂಜಾಯ್ ಮಾಡಿದ್ದೀವಿ. ಮತ್ತೆ ಇವತ್ತು ಅಳು ಬಂತು. ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ಹ್ಯಾವ್ ಟು ಟಾಕ್ ಅಬೌಟ್ ದಿಸ್ ಪೇರ್, ರಾನಾ ಆ್ಯಂಡ್ ಪ್ರಿಯಾಂಕಾ. ಇಬ್ಬರು ತುಂಬ ಚೆನ್ನಾಗಿ ಕಾಣ್ತಾರೆ. ಆ್ಯಕ್ಚುಲಿ ತರುಣ್ ಅವರು ಪ್ರಿಯಾಂಕಾ ಬಗ್ಗೆ ಅಂತೂ ಹೇಳಿರ್ತಾರೆ. ಮಹಾನಟಿಯಲ್ಲಿ ಅವಳು ಪರ್ಫಾರ್ಮ್ ಮಾಡ್ತಿರುವಾಗಲೂ ಮನೆಗೆ ಬಂದು ಹೇಳ್ತಿರ್ಲು ಇವಳು ಏನೋ ಮಾಡ್ತಾಳೆ ಅಂತ, ನಿಜವಾಗ್ಲೂ ಪ್ರಿಯಾಂಕಾ. ಸೊ ಐ ಥಿಂಕ್ ಪ್ರಿಯಾಂಕಾ ಇಸ್ ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ 100% ಇವ್ರ ಡೇಟ್ ಅಂತೂ ಇನ್ನೂ ಸಿಗಲ್ಲ, ಅಷ್ಟು ಬ್ಯುಸಿಯಾಗಿ ಹೋಗ್ತಾರೆ ಇವರು. ಆ್ಯಂಡ್ ಪರ್ಸ್ನಲಿ ಐ ಬಿಕಮ್ ಅ ಫ್ಯಾನ್ ಆಫ್ ರಾನಾ. ಸೀರಿಯಸ್ಲಿ ಇಷ್ಟು ಕ್ಯೂಟಾಗಿ ಕಾಣ್ತಾರೆ ಅವರು. ಆ್ಯಂಡ್ ಥ್ರೂ ಔಟ್ ದ ಸಿನಿಮಾ ಅಯ್ಯೋ ಹಿಂಗೆ ಆಗಬಾರ್ದಿತ್ತು ಅಂತ ಅನಿಸುತ್ತೆ ರಾನಾ ನೋಡಿದ್ರೆ. ಯು ಫೀಲ್ ಸೋ ಬ್ಯಾಡ್ ಫಾರ್ ಹಿಮ್. ಆ್ಯಂಡ್ ತರೋಲಿ ಎಲ್ಲರೂ ಸಿನಿಮಾ ಎಂಜಾಯ್ ಮಾಡಿದ್ವಿ. ದಯವಿಟ್ಟು ನಿಮ್ಮ ನಿಯರೆಸ್ಟ್ ಥಿಯೇಟರ್ಸ್ ಸಿನಿಮಾ ನೋಡಿ. ಥ್ಯಾಂಕ್ ಯು.